ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರ್ಕಾತುಹು. ಸದಾಕಾಲ ಒಳ ಜಗಲದಿಂದ ಕಂಗೆಟ್ಟಿದ್ದ ಯಸ್ರಿಬ್ ನಗರದ ಜನರ ಬದುಕು ರಕ್ತದ ವಾಸನೆಯಿಂದ ಕೂಡಿತ್ತು. ತಮ್ಮ ನಡುವಿನ ಘರ್ಷಣೆ ತಣ್ಣಗೆ ಮಾಡುವ ಒಂದು ಆಶಯಕ್ಕಾಗಿ ಯಸ್ರಿಬ್ ಜನರು ಕಾಯುತ್ತಿರುವಾಗ ಮಕ್ಕಾದಲ್ಲಿ ಒಬ್ಬರು ತನ್ನನ್ನು ಪ್ರವಾದಿ ಎಂದು ಘೋಷಿಸಿದ ಸುದ್ದಿ ಕಾಡ್ಗಿಚ್ಚಿನಂತೆ ಯಸ್ರಿಬ್ ಕಡೆ ಹರಡುತ್ತದೆ. ಈ ಮೊದಲು ಪ್ರವಾದಿಯ ಆಗಮನದ ಕುರಿತು ಯಹೂದಿಗಳು ಯಸ್ರಿಬ್ ಜನರೊಂದಿಗೆ ಹೇಳುತ್ತಿದ್ದರು. ಆದರೆ ಅವರಿಂದ ಯಸ್ರಿಬ್ನ ಕುಲ ಜಗಳಕ್ಕೆ ಯಾವುದೇ ಪರಿಹಾರ ಸಿಗದೇ ಇದ್ದುದರಿಂದ ಸಹಜವಾಗಿ ಮಕ್ಕಾದಲ್ಲಿ ಆಗಮಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಪಾಲಿನ ಆಶಾಕಿರಣವಾಗಿ ಕಂಡರು. ಅದಕ್ಕೆ ಪುಷ್ಟಿ ನೀಡುವಂತೆ ಯಸ್ರಿಬ್ ಜನರು ಸೇರಿದಂತೆ ಯಹೂದಿಗಳು ಅಪಾರ ಗೌರವದಿಂದ ಕಾಣುತ್ತಿದ್ದ ಇಬ್ನುಲ್ ಹಯ್ಯಾಬೀನ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಸ್ರಿಬಿಗೆ ಬರುವ ಸಮಯ ಹತ್ತಿರವಾಯಿತು, ನಾನೇನಾದರೂ ಬದುಕುಳಿದರೆ ಅವರನ್ನು ಅನುಸರಿಸುವುದಾಗಿ ಹೇಳಿದ್ದರು. ಈ ಎಲ್ಲಾ ಬೆಳವಣಿಗೆಗಳು ಶ್ರೇಷ್ಠತೆಯ ಅಹಮ್ಮಿನಲ್ಲಿದ್ದ ಯಹೂದಿ ಯುವಕರಲ್ಲಿ ಹೊಸ ಕಿಡಿಯೊಂದನ್ನು ಹತ್ತಿಸಿತ್ತು. ಅವರು ತಮ್ಮವರೇ ಪ್ರವಾದಿ ಆಗಬೇಕೆಂಬ ಪಟ್ಟು ಸಡಿಲಿಸಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನುಸರಿಸಿದರು. ಸಾಮಾನ್ಯವಾಗಿ ಅರಬಿಗರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅನುಕೂಲಕರವಾಗಿಯೂ ಅವರ ಸಂದೇಶಕ್ಕೆ ಪ್ರತಿಕೂಲಕರವಾಗಿಯೂ ಇದ್ದರು. ಆದರೆ ಯಹೂದಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಪ್ರತಿಕೂಲಕರವಾಗಿಯೂ ಅವರ ಸಂದೇಶಗಳಿಗೆ ಅನುಕೂಲಕರವಾಗಿದ್ದರು. ಆದರೂ ಯಹೂದಿಗಳಿಗೆ ಸದಾಕಾಲ ಕಾಡುತ್ತಿದ್ದ ಪ್ರಶ್ನೆಯೊಂದೇ, ಅಲ್ಲಾಹನ ನೆಚ್ಚಿನ ಸಮುದಾಯವಾದ ಯಹೂದಿಗಳಿಂದ ಅಲ್ಲದೆ ಬೇರೆ ಸಮುದಾಯದಿಂದ ಹೇಗೆ ಪ್ರವಾದಿ ಬರಲು ಸಾಧ್ಯ ಅನ್ನುವುದು. ಮಕ್ಕಾ ನಗರಕ್ಕೆ ತೀರ್ಥಯಾತ್ರೆಗೆ ಹೋಗಿ ಮರಳುತ್ತಿದ್ದವರ ಬಾಯಲ್ಲಿ ಪ್ರವಾದಿಯವರ ವಿಷಯ ಹೆಚ್ಚು ಹೆಚ್ಚು ಕೇಳತೊಡಗಿದಾಗ ಯಹೂದಿಗಳಿಗೂ ಕುತೂಹಲ ಹೆಚ್ಚಾಗತೊಡಗಿತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂದೇಶದಲ್ಲಿ ಏಕದೇವಾರಾಧನೆ ಮುಖ್ಯವಾಗಿ ಪ್ರಸ್ತಾವನೆ ಆಗುತ್ತಿರುವುದೇ ಯಹೂದಿಗಳ ಕುತೂಹಲ ಹೆಚ್ಚಾಗಲು ಕಾರಣವಾಗಿತ್ತು. ಅವರ ಏಕದೇವಾರಾಧನೆ ಯಹೂದಿಗಳನ್ನು ಅಪಾರವಾಗಿ ಆಕರ್ಷಿಸಿತ್ತು. ಇತ್ತ ಕಡೆ ಯಸ್ರಿಬ್ನಲ್ಲಿರುವ ಖಜ್ರಜ್ ಗೋತ್ರದವರಿಗೆ ಹೊಸ ಪ್ರವಾದಿ ತಮ್ಮ ಕುಟುಂಬದ ಜೊತೆ ರಕ್ತ ಸಂಬಂಧ ಹೊಂದಿದ್ದಾರೆಂಬ ಸತ್ಯ ತಿಳಿದಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಬಾಲ್ಯದಲ್ಲಿ ತಾಯಿಯ ಜೊತೆ ಯಸ್ರಿಬ್ಗೆ ತೆರಳಿದ್ದು, ಆ ನಂತರ ವ್ಯಾಪಾರಕ್ಕೆಂದು ಸಿರಿಯಾ ದೇಶಕ್ಕೆ ಹೋಗುವಾಗ ಯಸ್ರಿಬ್ ಪಟ್ಟಣವನ್ನು ಹಾದು ಹೋದದ್ದು ಎಲ್ಲವೂ ತಿಳಿದಿತ್ತು. ಮಾತ್ರವಲ್ಲ, ಔಸ್ ಗೋತ್ರದ ಮುಖಂಡರಾಗಿದ್ದ ಅಬು ಕೈಸ್ ಎಂಬವರು ವರಕ ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯ ಪತ್ನಿ ಖದೀಜರಿಗೆ ಚಿಕ್ಕಮ್ಮರಾಗಿದ್ದ ಓರ್ವ ಸ್ತ್ರೀಯನ್ನು ಮದುವೆಯಾಗಿದ್ದರು. ಅಬು ಕೈಸ್ ಆಗಾಗ್ಗೆ ತನ್ನ ಪತ್ನಿಯ ಬಂಧುಗಳನ್ನು ಭೇಟಿಯಾಗಲು ಹೋಗುತ್ತಿದ್ದರು. ಆಗೆಲ್ಲ ಹೊಸ ಪ್ರವಾದಿಯ ಆಗಮನದ ಕುರಿತು ವರಕ ಭವಿಷ್ಯದ ಸೂಚನೆಗಳನ್ನು ಹೇಳುತ್ತಿದ್ದರು. ಅಬು ಕೈಸ್ ಅದನ್ನು ಅಪಾರ ಭಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದರು. ಇದಲ್ಲದೆ ಮಕ್ಕಾದಿಂದ ಬರುತ್ತಿದ್ದ ಯಾತ್ರಿಕರು, ಸಂದರ್ಶಕರು ತರುತ್ತಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗೆಗಿನ ಬಿಸಿ ಬಿಸಿ ಸುದ್ದಿ ಯಸ್ರಿಬ್ ಜನತೆಯ ಮೇಲೆ ದೊಡ್ಡ ಪರಿಣಾಮ ಬೀರತೊಡಗಿತು. ಅದು ಅವರು ಹೊಸ ರೀತಿಯಲ್ಲಿ ಚಿಂತಿಸುವುದಕ್ಕೆ ಪ್ರೇರಣೆಯಾದವು. ಅನೇಕರು ಪ್ರವಾದಿಯವರನ್ನು ಭೇಟಿಯಾಗುವ ಆತುರ ತೋರುತ್ತಿದ್ದರು. ಸದಾ ಸಂಘರ್ಷಗಳಲ್ಲಿ ಕಾಲ ಕಳೆಯುತ್ತಿದ್ದ ಯಸ್ರಿಬ್ ಜನರಲ್ಲಿ ಖಿನ್ನತೆ ಆವರಿಸಿತು. ಅನೇಕರು ಬದುಕುವ ಉತ್ಸಾಹವನ್ನು ಕಳೆದುಕೊಂಡಿದ್ದರು. ನೆಮ್ಮದಿ ಜೀವನ ಸಾಗಿಸಲು ಸಾಧ್ಯವಿಲ್ಲವೆಂದ ಮೇಲೆ ಬದುಕಿ ಏನು ಪ್ರಯೋಜನ? ಸದಾ ಯುದ್ಧಗಳು, ರಕ್ತದ ಕಮಟು ವಾಸನೆಯ ನಡುವೆ ಇದ್ದು ಅವರಿಗೆ ಬದುಕಿನ ಬಗ್ಗೆ ಹೇಸಿಗೆ ಹುಟ್ಟಿತ್ತು. ಜನರ ಮನಸ್ಥಿತಿ ಆ ಹಂತಕ್ಕೆ ತಲುಪಿತ್ತು. ತಲತಲಾಂತರಗಳಿಂದ ಪರಿಹಾರವಾಗದ ಯಸ್ರಿಬ್ ಜನರ ಸಮಸ್ಯೆಗೆ ಹೊಸ ಪ್ರವಾದಿಯಿಂದ ಪರಿಹಾರ ಸಿಗಬಹುದು ಎಂಬ ಆಶಾಭಾವನೆ ಮೂಡಿತು. ಈ ಪ್ರವಾದಿಯಿಂದ ಔಸ್ ಹಾಗೂ ಖಜ್ರಜ್ ಗೋತ್ರದ ಪಾರಂಪರಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅನ್ನುವ ನಂಬಿಕೆ ಕೆಲವರಲ್ಲಿ ಬಲವಾಗಿ ಬೇರೂರಿದ್ದು ಸುಳ್ಳಲ್ಲ. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ದುರಾದೃಷ್ಟವೆಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಯೋಚಿಸಲು ಯಸ್ರಿಬ್ ಜನರಿಗೆ ಸಮಯವಿರಲಿಲ್ಲ. ಕಾರಣ ಸದಾ ಸಂಘರ್ಷಣೆ. ಸಣ್ಣ ಮನಸ್ತಾಪವೊಂದು ದೊಡ್ಡ ಜಗಳದ ರೂಪ ಪಡೆದು ಅದೆಷ್ಟೋ ಯುದ್ಧಗಳಾಗಿದ್ದವು. ಇನ್ನು ಯಹೂದಿಗಳಿಂದ ಈ ಸಮಸ್ಯೆಗೆ ಪರಿಹಾರ ಸಾಧ್ಯವಿಲ್ಲವೆಂದು ಎರಡು ಗೋತ್ರಗಳಿಗೂ ಅರ್ಥವಾಗಿತ್ತು. ಕಾರಣ ಪ್ರತಿ ಸಂಘರ್ಷದ ವೇಳೆ ಯಹೂದಿಗಳು ಯಾವುದಾದರೊಂದು ಗೋತ್ರದ ಜೊತೆ ಸೇರಿ ಸಂಘರ್ಷ ಹೆಚ್ಚಾಗುವಂತೆ ಮಾಡುತ್ತಿದ್ದರು. ಈಗಾಗಲೇ ಔಸ್ ಹಾಗೂ ಖಜ್ರಜ್ ಗೋತ್ರದ ನಡುವೆ 3 ಮಹಾಯುದ್ಧಗಳೇ ನಡೆದಿದ್ದವು. ಈ ಯುದ್ಧಗಳು ಎರಡು ಗೋತ್ರದ ನಡುವೆ ಪ್ರತೀಕಾರದ ಅಗ್ನಿ ಜ್ವಲಿಸುವಂತೆ ಮಾಡಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ಅವರ ನಡುವೆ 4ನೇ ಮಹಾಯುದ್ಧ ನಡೆದರಂತೂ ಖಂಡಿತ ಅದು ಇನ್ನಷ್ಟು ಭೀಕರವಾಗುವ ಸಾಧ್ಯತೆಯೇ ಹೆಚ್ಚು. ಇಂತಹ ಸಂದರ್ಭದಲ್ಲಿ ಔಸ್ ಹಾಗೂ ಖಜ್ರಜ್ ಗೋತ್ರದ ಮುಖಂಡರು ಸೇರಿ ತಮ್ಮ ಸಮಸ್ಯೆಗೆ ಕುರೈಶಿಗರ ಮಧ್ಯಸ್ಥಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳಲು ತೀರ್ಮಾನಿಸಿದರು. ಕುರೈಶಿಗಳ ಪ್ರತ್ಯುತ್ತರಕ್ಕೆ ಕಾಯುತ್ತಿದ್ದ ಔಸ್ ಪ್ರತಿನಿಧಿಗಳನ್ನು ಭೇಟಿಯಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳುತ್ತಾರೆ, ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಅತ್ಯುತ್ತಮವಾದುದನ್ನು ಕೊಟ್ಟರೆ ಸ್ವೀಕರಿಸುವಿರಾ ಎಂದು ಕೇಳಿದರು. ಏನದು? ಔಸ್ ಗೋತ್ರದ ಪ್ರತಿನಿಧಿಗಳು ಕುತೂಹಲದಿಂದ ಕೇಳಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರಿಗೆ ಇಸ್ಲಾಂ ಕುರಿತು, ದಿವ್ಯ ಸಂದೇಶದ ಕುರಿತು, ಪ್ರವಾದಿತ್ವದ ಕುರಿತು ವಿವರಿಸಿಕೊಟ್ಟರು.
ರೂಢಿಯಂತೆ ಕುರ್ಆನ್ ಪಾರಾಯಣ ಮಾಡಿ ಅವರಿಗೆ ಕೇಳಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕುರ್ಆನ್ ಪಾರಾಯಣ ಮುಗಿಯುತ್ತಿದ್ದಂತೆ ಔಸ್ ಗೋತ್ರದ ನಡುವೆ ಇದ್ದ ಮುಆದ್ ಎಂಬವರ ಪುತ್ರ ಇಯಾಸ್ ಆವೇಶಕ್ಕೊಳಗಾಗಿ, ಜನರೇ, ದೇವರಾಣೆ ಸತ್ಯ, ನಿಮ್ಮ ಈಗಿನ ಇದು ಅತ್ಯುತ್ತಮವಾಗಿದೆ. ಇದನ್ನು ಕೇಳಿದ ಔಸ್ ಪ್ರತಿನಿಧಿಗಳು ಒಂದು ಹಿಡಿ ಮಣ್ಣನ್ನು ಯುವಕನ ಮುಖಕ್ಕೆ ಎಸೆದರು. ನಿಲ್ಲಿಸು, ನಾವು ಬಂದಿರುವ ಉದ್ದೇಶ ಇದೆಲ್ಲ. ಮುಖಂಡನ ಮಾತು ಕೇಳಿ ಇಯಾಸ್ ಮೌನಕ್ಕೆ ಶರಣಾದರು. ಈ ಘಟನೆಯ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಿಂದ ಎದ್ದು ಹೊರಟರು. ಕುರೈಶಿಗಳು ಔಸ್ ಹಾಗೂ ಖಜ್ರಜ್ ಗೋತ್ರಗಳ ಬೇಟಿಕೆಯನ್ನು ತಳ್ಳಿ ಹಾಕಿದರು. ಈ ಘಟನೆ ನಡೆದ ಕೆಲವು ದಿನಗಳ ನಂತರ ಇಯಾಸ್ ಇಹಲೋಕ ತ್ಯಜಿಸಿದರು. ಇಯಾಸ್ ಮರಣದ ವೇಳೆ ಅಲ್ಲಾಹನ ಏಕತ್ವವನ್ನು ಅಂಗೀಕರಿಸಿ ಲೋಕ ಸೃಷ್ಟಿಕರ್ತನಿಗೆ ಸ್ತುತಿಗಳನ್ನು ಅರ್ಪಿಸುತ್ತಿದ್ದರು ಎಂದು ಅವರನ್ನು ಹತ್ತಿರದಿಂದ ಕಂಡವರು ಹೇಳುತ್ತಿದ್ದರು. ಆದ್ದರಿಂದ ಯಸ್ರಿಬಿನಲ್ಲಿ ಮೊತ್ತ ಮೊದಲು ಇಸ್ಲಾಂ ಸ್ವೀಕರಿಸಿದ ವ್ಯಕ್ತಿ ಇಯಾಸ್ ಎಂಬುದು ಬಹುತೇಕ ವಿದ್ವಾಂಸರ ಅಭಿಮತ. ಇತ್ತ ಮಕ್ಕಾದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚುತ್ತಿದ್ದಂತೆ ಶತ್ರುಗಳ ದ್ವೇಷವು ಹೆಚ್ಚಾಯಿತು. ಒಂದು ದಿನ ಕುರೈಶಿ ಪ್ರಮುಖರು ಹಿಜ್ರ್ ಇಸ್ಮಾಯಿಲ್ ಬಳಿ ಕುಳಿತು ಪ್ರವಾದಿಯ ಬಗ್ಗೆ ದ್ವೇಷದ ಮಾತುಗಳನ್ನು ಆಡುತ್ತಿದ್ದರು. ಆ ವೇಳೆ ಅನಿರೀಕ್ಷಿತವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಅಬಾಲಯಕ್ಕೆ ಪ್ರವೇಶಿಸುತ್ತಾರೆ. ಕಅಬಾಲಯದ ಪೂರ್ವ ದಿಕ್ಕಿನಲ್ಲಿ ಮೂಲೆಯತ್ತ ಸಾಗಿ ಹಜರುಲ್ ಅಸ್ವದನ್ನು ಚುಂಬಿಸಿ ಕಅಬಾಲಯಕ್ಕೆ ಸುತ್ತಲೂ ಪ್ರದಕ್ಷಿಣೆ ಹಾಕಲು ಆರಂಭಿಸಿದರು. ಅವರು ಹಿಜ್ರ್ ಇಸ್ಮಾಯಿಲ್ ಬಳಿ ಹಾದು ಹೋಗಬೇಕಾದರೆ ಕುರೈಶಿ ಪ್ರಮುಖರು ಸಾಧ್ಯವಾದಷ್ಟು ಜೋರು ಧ್ವನಿಯಲ್ಲಿ ಕಿರುಚಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ನಿಂದನೆಯ ಸುಳಿಮಳೆಗೈಯಲು ಆರಂಭಿಸಿದರು. ಕುರೈಶಿಗಳ ಮಾತುಗಳೆಲ್ಲವೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಿವಿಗೆ ಬೀಳುತ್ತಿದ್ದವು. ಮೂರನೇ ಬಾರಿಯೂ ಇದು ಪುನರಾವರ್ತನೆಗೊಂಡಾಗ ಪ್ರವಾದಿಯವರು ಹೇಳಿದರು, ಓ ಕುರೈಶಿಗಳೇ, ನಿಮಗೆ ನಾನು ಹೇಳುತ್ತಿರುವುದು ಕೇಳಿಸುತ್ತಿದೆಯೇ? ನನ್ನ ಆತ್ಮ ಯಾರ ಕೈಯಲ್ಲಿರುವುದೋ ಅವರ ಮೇಲಾಣೆ, ಖಂಡಿತವಾಗಿಯೂ ಅವನು ಏಕನಾಗಿದ್ದಾನೆ. ನಾನು ನಿಮ್ಮತ್ತ ಸತ್ಯವನ್ನು ತರುವೆನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಮಾತು ಮತ್ತು ಅವರ ಹೇಳಿದ ರೀತಿ ಕುರೈಶಿ ಪ್ರಮುಖರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು. ಯಾರೊಬ್ಬರಿಗೂ ಎದ್ದು ನಿಲ್ಲಲು ಅಥವಾ ಎದುರುತ್ತರ ಕೊಡಲು ಧೈರ್ಯವಾಗಿರಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನ ಮೌನದ ಬಳಿಕ ಕುರೈಶಿ ಗುಂಪಿನಲ್ಲಿದ್ದ ದುಷ್ಟನೊಬ್ಬ, ಓ ಅಬುಲ್ ಕಾಸಿಂ, ನೀನು ನಿನ್ನ ದಾರಿಯನ್ನು ಹಿಡಿದು ಹೋಗು, ದೇವರಾಣೆ ನೀನು ಅಜ್ಞಾನಿಯಲ್ಲ ಎಂದನು. ಅಲ್ಲಿಗೆ ಕುರೈಶಿಗಳ ಮೌನ ಮುರಿಯಿತು. ಹಲವರಿಗೆ ತಮ್ಮದು ಸ್ವಲ್ಪ ಹತ್ಯೆಯಾಯಿತು ಎಂಬ ಖೇದ ವ್ಯಕ್ತಪಡಿಸಿದರು. ಇನ್ನೆಂದು ಇಷ್ಟು ಕ್ಷುಲ್ಲಕವಾಗಿ ವರ್ತಿಸುವುದಿಲ್ಲವೆಂದು ನಿರ್ಧರಿಸಿದರು. ಇಸ್ಲಾಮಿನ ಶತ್ರುಗಳಲ್ಲಿ ಮಕ್ಸೂಮ್ ಗೋತ್ರದ ಅಮ್ರ್ ಮಹಾದುಷ್ಟನಾಗಿದ್ದರು. ಆ ವ್ಯಕ್ತಿ ಕುಟುಂಬದ ಸದಸ್ಯರು ಹಾಗೂ ತಮ್ಮ ಸ್ನೇಹಿತರ ನಡುವೆ ಅಬುಲ್ ಹಕಂ ಎಂದು ಗುರುತಿಸಿಕೊಂಡಿದ್ದನು. ಮುಸಲ್ಮಾನರು ಆ ವ್ಯಕ್ತಿಯನ್ನು ಅಜ್ಞಾನಿಗಳ ತಂದೆ ಎಂದು, ಅರ್ಥಾತ್ ಅಬೂ ಜಹಲ್ ಎಂದು ಕರೆಯತೊಡಗಿದರು. ಅಬೂ ಜಹಲ್ ಮುಗೀರನ ಮೊಮ್ಮಗ ಹಾಗೂ ತನ್ನ ಗೋತ್ರದ ಮುಖಂಡ ವಲೀದನ ಸೋದರಳಿಯನಾಗಿದ್ದ. ವಲೀದ್ ಬಳಿಕ ತನ್ನ ಗೋತ್ರದ ಮುಖಂಡ ತಾನೆಂಬುದರಲ್ಲಿ ಅಬೂ ಜಹಲನಿಗೆ ಸಂಶಯವಿರಲಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತು. ಸ್ನೇಹಿತರೆ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಾಳೆಯ ಸಂಚಿಕೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ತವಾಫ್ ಮಾಡುವಾಗ, ಅಂದರೆ ಕಅಬಾಲಯಕ್ಕೆ ಪ್ರದಕ್ಷಿಣೆ ಹಾಕುವಾಗ ಅವಮಾನ ಮಾಡಿದ ಕುರೈಶಿ ಪ್ರಮುಖರ ವಿರುದ್ಧ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯ ಚಿಕ್ಕಪ್ಪ ಹಮ್ಜಾ ರಲಿಯಲ್ಲಾಹು ಅನ್ಹು ರವರು ಯಾವ ರೀತಿ ಪ್ರತಿಕಾರವನ್ನು ತೀರಿಸುತ್ತಾರೆ ಎಂಬುದನ್ನು ನಾಳೆಯ ಸಂಚಿಕೆಯಲ್ಲಿ ವಿವರಿಸಿಕೊಡುತ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೀವೇ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.